ಇದು 1991ರಲ್ಲಿ ನಡೆದ ಘಟನೆ, ಕೆನಡಾದಲ್ಲಿ ನಡೆದ ಘಟನೆ. ಈ ಸ್ಕೂಲ್ನಲ್ಲಿ ಟೀಚರ್ಗಳು ಹೇಳುವಂಥ ಮಾತುಗಳಿದಾವಲ್ಲ, ಮಕ್ಕಳ ಮೇಲೆ ಎಂಥ ಪರಿಣಾಮವನ್ನು ಬೀರ್ತಾವೆ ನೋಡಿ. ರೇಯಾನ್ ಹೆಲ್ಜಾಕ್ ಅಂತ ಆ ಹುಡುಗನ ಹೆಸರು, ಸುಮಾರು 6 ವರ್ಷದ ಪ್ರಾಯ. ಸ್ಕೂಲ್ನಲ್ಲಿ ಟೀಚರ್ ಆತನ ಹೇಳ್ತಾರೆ, ನೋಡು ನಮ್ಮಲ್ಲಿ ಕೆನಡಾದಲ್ಲಿ ಎಷ್ಟು ಬೇಕಾದರೂ ನೀರಿದೆ, ಮಂಜುಗಡ್ಡೆ ಇದೆ, ಐಸ್ ಇದೆ, ಎಲ್ಲ ಇದೆ. ಸೌತ್ ಆಫ್ರಿಕಾದಲ್ಲಿ ನೀರೇ ಇಲ್ಲ, ದಾಹದಿಂದ ಜನ ನರಳುತ್ತಾ ಇದ್ದಾರೆ. ಪ್ರಕೃತಿಯ ವಿಚಿತ್ರ ನೋಡಿ ಹೇಗಿದೆ ಅಂತ ಹೇಳ್ತಾರೆ. ಈ ರೇಯಾನ್ ಹೆಲ್ಜಾಕ್ಗೆ ಇದು ಮನಸ್ಸಿಗೆ ತಾಟಿಬಿಡ್ತದೆ. ನೀರು ಬರಬೇಕಂದ್ರೆ ಏನು ಮಾಡಬೇಕು? ಹಂಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸುಮಾರು $70 ಖರ್ಚಾಗತ್ತೆ ಅದಕ್ಕೆ ಅಂತ. ಅಲ್ಲಿಂದ ಹೋಗ್ತಾನೆ, ಅವತ್ತು ಸುಮ್ಮನೆ ಇರ್ತಾನೆ. ಹೋಗಿ ಆ ಮನೆ ಅಕ್ಕಪಕ್ಕ ಇರ್ತಾವಲ್ಲ ಅವ್ರ ಮನೆ, ಅಲ್ಲಿ ಹೋಗಿ ಕಾರ್ ತೊಳಿತಾನೆ, ಅವರಿಂದ ದುಡ್ಡನ್ನು ಇಸ್ಕೊತಾನೆ, ತನ್ನ ತಾಯಿಗೆ ಸಹಾಯ ಮಾಡ್ತಾನೆ, ಅವ್ರ ಹತ್ರ ಏನಾದರೂ ನಂಗೆ ಕೊಡೋಂತ ಇಸ್ಕೊತಾನೆ. ಹಿಂಗೆ ಮಾಡಿ ಸುಮಾರು ಒಂದು 6 ತಿಂಗಳ ಒಳಗಡೆ $70 ದುಡ್ಡನ್ನು ಉಳಿತಾಯ ಮಾಡಿಬಿಡ್ತಾನೆ. $70 ದುಡ್ಡನ್ನು ಉಳಿತಾಯ ಮಾಡಿದಂಥ ಈ ಮುಗ್ಧ ಮಗು ರೇಯಾನ್ ಹೆಲ್ಜಾಕ್ ಹೋಗಿ ನೇರವಾಗಿ ಟೀಚರ್ ಹತ್ರ ಹೋಗ್ತಾನೆ. ಟೀಚರ್ ತೊಗೊಳಿದೆ $70, ಅದು ಸೌತ್ ಆಫ್ರಿಕಾದಲ್ಲಿ ಕುಡಿಯೋಕ್ಕೂ ನೀರಿಲ್ಲ ಅಂತಿರಲ್ಲ, ಅವರಿಗೆ ದಯವಿಟ್ಟು ನೀರು ಸಿಗೋ ಹಾಗೆ ಮಾಡಿ. ಜೋರಾಗಿ ಆ ಟೀಚರ್ನಾಗ್ತಾರೆ, ನಾನು ನೀನು ತಮಾಷೆಗೆ ಹೇಳಿದ್ ಕಣೋ, $70 ಯಾರಾದರೂ ನೀರನ್ನು ಕೊಡ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ಸುಮಾರು $2 ಲಕ್ಷ ಖರ್ಚಾಗ್ತವೆ. ಈ ಹುಡುಗಿಗೆ ಒಂದು ಕ್ಷಣ ಆಘಾತ ಆಗತ್ತೆ. ಅಯ್ಯೋ ಅಲ್ಲಿ ಜನರಿಗೆ ನೀರು ಸಿಗುವಾಗ ಮಾಡ್ತೀನಿ ಅಂತ ಮಾಡಿದ್ನಲ್ಲ, ಸಾಧ್ಯ ಆಗಲಿಲ್ವಲ್ಲ. ಸುಮ್ಮನಾಗೋದಿಲ್ಲ ಮಗು. ಊರಲ್ಲಿ ದೊಡ್ಡವ್ರ ಹತ್ರ ಎಲ್ಲ ಹೋಗುತ್ತೆ. ಹೋಗಿ ನೋಡಿ, ನಾನೊಂದು ಕೆಲಸ ಮಾಡ್ಬೇಕಂತ ಮಾಡಿದ್ದೀನಿ, ಸೌತ್ ಆಫ್ರಿಕಾದಲ್ಲಿ ನೀರಿಲ್ಲಂತೆ, ಅವ್ರಿಗೆಲ್ಲ ನೀರು ಬರೋಂಗೆ ಮಾಡಬೇಕು, ನನಗೆ ಸ್ವಲ್ಪ ದುಡ್ಡನ್ನು ನಿಮ್ಗೆ ಎಷ್ಟು ಕೊಡೋಕ್ಕೆ ಸಾಧ್ಯ ಕೊಡು. ಆ ಜನರಿಗೆ ಆಶ್ಚರ್ಯ ಆಗಿ, ಸಣ್ಣ ಮಗು ಯಾವುದೋ ಸೌತ್ ಆಫ್ರಿಕಾ ಅನ್ನುವಂಥ ದೇಶದ ಜನರಿಗೆ ಉಗಾಂಡಾದಲ್ಲಿ ನೀರಿಲ್ಲ ಅನ್ನೋದಕ್ಕೆ ಈತ ದುಡ್ಡು ಕಲೆಕ್ಟ್ ಮಾಡ್ತಾ ಇಲ್ಲ. ಇರಲಿ, ಹುಡುಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ತಮ್ಮಿಂದ ಆದಷ್ಟು ದುಡ್ಡನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 1 ವರ್ಷದಲ್ಲಿ ಈತ ಸುಮಾರು $2 ಲಕ್ಷ ದುಡ್ಡನ್ನು ಸಂಗ್ರಹ ಮಾಡಿಬಿಡ್ತಾನೆ. ಸಂಗ್ರಹ ಮಾಡಿ ತೊಗೊಂಬಂದು ಆ ಟೀಚರ್ ಕೈ ಕೊಟ್ಬಿಡ್ತಾನೆ. ನೋಡಿ, ನೀವು ಕೇಳಿದ್ರಲ್ಲ 1 ಲಕ್ಷ, ಆಕೆಗೆ ಆಶ್ಚರ್ಯ ಆಗ್ಬಿಡ್ತು, ಏನು ಹುಡುಗ ಇವನು, ಎಂಥ ಸಾಹಸಿ, ಎಂಥ ಸಂವೇದನಾಶೀಲ, ಎಂಥ ಮಾನವೀಯತೆ ಅಂಥೇಳಿ ಉಗಾಂಡ ಜೊತೆ ಸಂಪರ್ಕ ಮಾಡಿ ಅಲ್ಲಿ ನೀರು ದೊರಕುವ ಹಾಗೆ ಮಾಡ್ತಾರೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬಾವಿ ತೆಗೆಸ್ತಾರೆ, ಕೊಳವೆ ಬಾವಿಯನ್ನು ತೆಗೆಸ್ತಾರೆ. ಒಂದು ಸುಮಾರು 20,000 ಜನರಿರುವಂಥ ಹಳ್ಳಿಯಲ್ಲಿ ಎಂಥ ಸಂಭ್ರಮ ಅಂದರೆ, ನೀರು ನಭೋಮಂಡಲಕ್ಕೆ ಪುಟಿಯತ್ತೆ. ಅಲ್ಲಿ ಮಕ್ಕಳು ಎಲ್ಲ ನೀರಾಟ ಆಡ್ಲಿಕ್ಕೆ ಶುರು ಮಾಡ್ತಾರೆ. ನೀರನ್ನು ಕಂಡಿದ್ದೀನೋ ಇಲ್ಲ ಅಂತ ಇದ್ದಂಥ ಉಗಾಂಡಾದ ಜನ ಸಂತೃಪ್ತರಾಗಿಬಿಡ್ತಾರೆ, ಭಾಳ ಖುಷಿಯಾಗಿಬಿಡುತ್ತೆ. ಈತ ತನ್ನ ಈ ಭಗೀರಥ ಪ್ರಯತ್ನವನ್ನು ಈ ರೇಯಾನ್ ನಿಲ್ಲಿಸೋದಿಲ್ಲ. ರೇಯಾನ್ ಹೆಲ್ಜಾಕ್ ಏನು ಮಾಡ್ತಾನೆ ಅಂತಂದರೆ, ಇನ್ನಷ್ಟು ದುಡ್ಡನ್ನು ಕೊಡಿಸ್ತಾನೆ, ಒಂದು ಫೌಂಡೇಶನನ್ನು ಮಾಡ್ತಾನೆ. ರೇಯಾನ್ ವೆಲ್ ಫೌಂಡೇಶನ್ ಅಂತ ಹೆಸರು. ಅದ್ರ ಕೆಳಗಡೆ ಹಾಕ್ತಾನೆ ಬಿಯಾಂಡ್ ಪ್ರಾಫಿಟ್ ಅಂತೇಳಿ. ಕೊನೆಗೆ ಹೇಗಾಗತ್ತೆ ಅಂದರೆ, ಸಂಯುಕ್ತ ರಾಷ್ಟ್ರಕ್ಕೆ ಈ ವಿಷಯ ಗೊತ್ತಾಗತ್ತೆ. ವಿಶ್ವಸಂಸ್ಥೆಯಲ್ಲಿ ಈತನನ್ನು ಕರೆದು ಸನ್ಮಾನ ಮಾಡ್ತಾರೆ. ಅವಾಗ ಆತ ಒಂದು ಮಾತು ಹೇಳ್ತಾನೆ. ಆ ಮಾತು ಇವತ್ತು ಯಾರೂ ನಾವು ಮರಿಬಾರ್ದು ಜೀವನದಲ್ಲಿ. ಏನಂದರೆ, ಯಾವತ್ತು ಭೂಗರ್ಭದಲ್ಲಿ ನೀರು ಹೊರಟು ಹೋಗಬಾರ್ದು. ಎರಡನೇದು, ಮನುಷ್ಯನ ಕಣ್ಣಲ್ಲಿ ನೀರು ಜಿನುಗುವುದು ನಿಲ್ಲಬಾರ್ದು. ಯಾವತ್ತು ಭೂಗರ್ಭದಲ್ಲಿ ನೀರು ಇರುತ್ತೋ ಅವತ್ತು ಮಾನವ ಕುಲ ಉಳಿಯತ್ತೆ. ಯಾವಾಗ ಮನುಷ್ಯನ ಕಣ್ಣಲ್ಲಿ ನೀರು ಜಿನುಗತ್ತೋ ಮಾನವೀಯತೆ ಉಳಿಯತ್ತೆ. ಎಂಥ ಅದ್ಭುತವಾದ ಮಾತು ಇದು.